ಅಧಿಕಾರಿಗಳು ಯಾರು ಪರ? ಅಧಿಕಾರಿಗಳು ಯಾರು ಪರ? ಸುಮ್ಮನೆ ಭೂಮಿ ಕೊಡ್ತೀವಿ. ಮತ್ತೆ ಇದೇ ಡಿ ಕೆ ಶಿವಕುಮಾರ್ ಮೊನ್ನೆ ಯಾವುದೋ ಒಂದು ಮೀಟಿಂಗ್ ನಲ್ಲಿ ಹೇಳಿದ್ರು, ಇದು 6ನೇ ಗ್ಯಾರಂಟಿ ಅಂತ ಹೇಳಿದ್ರು. 6ನೇ ಗ್ಯಾರಂಟಿ ಎಲ್ಲಪ್ಪ? 6ನೇ ಗ್ಯಾರಂಟಿ ಈ ಸರ್ಕಾರ ಬಂದರೂ ಸತ್ಯ ನಮಗೆ ಸರ್ಕಾರ ಸಾಕಷ್ಟು ಬೇಜಾರಾಗಿದೆ. ಆದ ಕಾರಣ ನಮಗೆ ಭೂಮಿ ಬೇಕಾಗಿದೆ ಸರ್. 25 ಗುಂಟೆ ಜಾಗದಾಗೆ ನಮಗೆ ಶೌಚಾಲಯ ಸ್ತ್ರೀಶಕ್ತಿ ಭವನ ಮಾಡಿಕೊಡ್ಬೇಕಂದು ಮನವಿ ಮಾಡಿಕೊಡ್ಬೇಕು. ನಾವು ಹೋರಾಟ ಮಾಡಕ್ಕೆ ಇಲ್ಲಿಗೆ 1 ವರ್ಷದ ಮೇಲೆ 3 ತಿಂಗಳಾಯ್ತು ಸರ್. ಬೆಂಗಳೂರಿನಲ್ಲಿ ಒಂದು 25ನೇ ತಾರೀಕು ಒಂದು ದೊಡ್ಡ ಹೋರಾಟ ಇಟ್ಕೊಂಡಿವಿ. ನಮ್ಮ ಭೂಮಿ ನಮ್ಮ ಹಕ್ಕು. ಅಧಿಕಾರಿಗಳು ಯಾರು ಪರ? ಅಧಿಕಾರಿಗಳು ಯಾರು ಪರ? ಇದೇ ಭೂಮಿ ಬಡವರ ಭೂಮಿ ಬೇಕು ಅಂತ ತಲಾ 2 ಎಕರೆ ಬೇಕಂತ ನಮ್ಮ ರೈತರು ಎಲ್ಲ ಬಂದು ಕೇಳಿದರೆ ನಾವೆಲ್ಲ ಜಮಾ ಮಾಡಿ ಹೊತ್ತು 10 ವರ್ಷ ಕೆಳಗಿದೆ ದೇವರಾಜ ಅರಸರ ಹುಟ್ಟಿದಪ್ಪ ದಿವಸ 10 ವರ್ಷ ಕೆಳಗಿನ ನಾವು ದೊಡ್ಡ ರ್ಯಾಲಿ ಮಾಡಿದ್ವಿ ಬೆಂಗಳೂರಲ್ಲಿ. ಅವತ್ತು ಎಚ್ ಎಸ್ ದೊರೆಸ್ವಾಮಿ ಅವರು ಇನ್ನೂ ಜೀವಂತವಾಗಿ ಇದ್ದರು. ಅವರು ಮತ್ತು ಕಾಗೋಡು ತಿಮ್ಮಪ್ಪ ಬಂದು ನಿಮಗೆ ಭೂಮಿ ಕೊಡಿಸ್ತೀವಿ, ನಾವಿದ್ದೀವಿ ಅಂತ ಇದೇ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟು, ತದನಂತರ ಯಾವುದೋ ಏನು ಮಾತುಕತೆ ಇಲ್ಲದ್ರೆ ಏನು ಆಶ್ವಾಸನೆ ಕೊಟ್ಟಿಲ್ಲ. ಆಮೇಲೆ ನಾವು ಧರಣಿ ಸತ್ಯಾಗ್ರಹ ಮಾಡಿ ಅಲ್ಲೇ ಒಂದು ತಿಂಗಳ ಸತ್ಯಾಗ್ರಹ ಮಾಡಿದ ಮೇಲೆ ಇದೇ ಸಿದ್ದರಾಮಯ್ಯ ಅವರು ಫಾರಂ ನಂಬರ್ 57 ಬಿಟ್ಟುಬಿಟ್ರು. ತದನಂತರ ಅವರ ಸರ್ಕಾರ ಬಂದಿಲ್ಲ. ಆಮೇಲೆ BJP ಸರ್ಕಾರ ಬಂತು. BJP ಸರ್ಕಾರದ ಮೇಲೆ ಮತ್ತೆ BJP ಸರ್ಕಾರನೂ ನಾವು ವಿರೋಧ ಮಾಡಿ ಬಡವರಿಗೆ ಭೂಮಿ ಬೇಕು, ಜನರಿಗೆ ವಸತಿ ಬೇಕು ಅಂತ ನಾವು ಬೇಡಿಕೆಗಳು ಇಟ್ಟು ದೊಡ್ಡ ಹೋರಾಟಗಳು ಮಾಡಿದ್ವಿ. ಆಮೇಲೆ ಅವರು ಮತ್ತೆ ಫಾರ್ಮ್ ನಂಬರ್ 57 ಮತ್ತೆ ಬಿಟ್ಟಿದ್ರು. 8 ತಿಂಗಳ ಇತ್ತು. ಆಮೇಲೆ ಒಂದು ಕಮಿಟಿ ಬಿಟ್ಟರು. ಆದ್ರೂ ಯಾವುದೂ ಆಗಲಿ ಯಾರೋ ಒಬ್ಬರಿಗೆ BJP ಸರ್ಕಾರ ಒಂದು ಚೂರಾಗಲಿ ಒಂದು ಪಾಣಿ ಆಗಲಿ ಮಾಡಿಲ್ಲ. ಅಂಬಾನಿ ಆದಾನಿ ಅವರಿಗೆ ಭೂಮಿ ಕೊಟ್ಟರು, ಒಂದು ಮಠಗಳು ಕೊಟ್ಟರು ಭೂಮಿ ಈ BJP ಸರ್ಕಾರ. ತದನಂತರ ಮತ್ತೆ ಎಲೆಕ್ಷನ್ ಬಂತು. ಇದೇ ನಮ್ಮ ರೈತರು ಈ BJP ಸರ್ಕಾರ ಕೊಟ್ಟಿಲ್ಲ, ಮತ್ತು ಈ ಕಾಂಗ್ರೆಸ್ ಸರ್ಕಾರ ಕೊಡ್ತದೆ ನಮ್ಮ ಬಡವರಿಗೆ ಭೂಮಿ ಅಂತ ಮತ್ತೆ ಇವರೆಲ್ಲರೂ ನಮ್ಮ ರೈತರು ಕಾಂಗ್ರೆಸ್ ಸರ್ಕಾರನ ಗೆಲ್ಲಿಸ್ಬಿಟ್ರು. ಆದ್ರೂ ಈ ಕಾಂಗ್ರೆಸ್ ಸರ್ಕಾರ ಇವ್ರನ್ನೂ ಏನು ಕೊಟ್ಟಿಲ್ಲ. ಅದು ಅಣ್ಣಾದರೆ ಇವರು ತಮ್ಮಾದರು. ಅವರು BJP ಅವರು ಅಣ್ಣಾದರೆ ಇವರು ತಮ್ಮಾದರು. ಈ ಸರ್ಕಾರನೂ ಮತ್ತೆ ಕಮಿಟಿ ಬಂತು. ಮತ್ತೆ ನಾವು ಹೋರಾಟ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ಕಮಿಟಿ ಬಿಟ್ಟರು. ಕಮಿಟಿ ಬಿಟ್ಟಿದ್ರೆ ಕಮಿಟಿಯಲ್ಲಿ ಮೇಲೆ ಸರ್ಕಾರ ಏನಂತ ಬಂತು, ಗೋಮಾಳ ಕೊಡೋದಿಲ್ಲ, ಗೈರಾಣಿ ಕೊಡೋದಿಲ್ಲ, ಪಾರಂಪಕ್ಕು ಕೊಡೋದಿಲ್ಲ, ಅರಣ್ಯ ಕೊಡೋದಿಲ್ಲ. ಯಾವುದು ಕೊಡ್ತಾರ? ಅದರಲ್ಲಿ ಫಾರ್ಮ್ ನಂಬರ್ 57 ಹಾಕೊಂಡಿದ್ರೆ ಲಾಭ ಏನು ರೈತರು? ಸುಮ್ಮನೆ ಭೂಮಿ ಕೊಡ್ತೀವಿ. ಮತ್ತು ಇದೇ ಡಿ ಕೆ ಶಿವಕುಮಾರ್ ಮೊನ್ನೆ ಯಾವುದೋ ಒಂದು ಮೀಟಿಂಗ್ನಲ್ಲಿ ಹೇಳಿದ್ರು, ಇದು 6ನೇ ಗ್ಯಾರಂಟಿ ಅಂತ ಹೇಳಿದ್ರು. 6ನೇ ಗ್ಯಾರಂಟಿ ಎಲ್ಲಪ್ಪ? 6ನೇ ಗ್ಯಾರಂಟಿ ಸುಳ್ಳು ಯಾಕೆ ಹೇಳ್ತೀರಿ? ಜನರಿಗೆ ಯಾಕೆ ಸುಳ್ಳು ಭರವಸೆ ಕೊಡ್ತೀರಿ? ಹೌದಲ್ಲ? ಆ ಸುಳ್ಳು ಭರವಸೆ ನೀಡೇರಿಸಿರಿ 6ನೇ ಗ್ಯಾರಂಟಿ. ರಾಯಚೂರು ತಾಲೂಕಿನಲ್ಲಿ 6030 ಅಪ್ಲಿಕೇಶನ್ ಇದ್ದಾವ. ಅದರಲ್ಲಿ ಹೆಚ್ಚು ಕಡಿಮೆ ಇದ್ದಾವ. ಕೆಲವು ಡಬಲ್ ಆಗಿರ್ತಾವೆ. ಫೇಲ್ ಆದ್ರೂ ಮಿನಿಮಮ್ 4000 ಅಪ್ಲಿಕೇಶನ್ನು ಕರೆಕ್ಟಾಗಿ ಸರ್ವೆ ಮಾಡಿ RI ರಿಪೋರ್ಟ್ ಮಾಡಿ ಕೊಟ್ಟಿದ್ರೆ 4000 ಅಪ್ಲಿಕೇಶನ್ನು ಹಕ್ಕುಪತ್ರ ಕೊಡ್ಬೋದು. ಆದರೆ ಈ ಸರ್ಕಾರ, ಇಲ್ಲಿನ ಸರ್ಕಾರನೂ DC ಗಳು ತಹಸೀಲ್ದಾರ್ಗಳು ಅದನ್ನು ಮುಚ್ಚಾಕತ್ತಾರ. ಯಾಕಂದರೆ ಅಲ್ಲಿ ಮೇಲೆ ಸರ್ಕಾರ ಸರಿಯಾಗಿಲ್ಲ. ಇವರು RIಗಳು VAಗಳು ಕುಂತಲ್ಲೇ ಆ ಭೂಮಿ ಬರೋದಿಲ್ಲ ಅಂತ ಕುಂತಲ್ಲೇ ಬರೆಯಕತ್ತಾರ. ಆದರೆ ಸ್ಪಾಟ್ಗೆ ಹೋಗಿ ಆ ಸರ್ಕಾರ ಭೂಮಿಯಲ್ಲಿ ಯಾವ ಬೆಳೆ ಬೆಳೆಸಕತ್ತಾರ, ಕೋಟ್ ಹಾಕ್ಯಾರ, ಯಾವ ಬೆಳೆ ಹಾಕ್ಯಾರ, ತೊಗಿರಿ ಹಾಕ್ಯಾರ ಅನ್ನೋದು ಯಾವುದು ನೋಡ್ತಾ ಇಲ್ಲ. ಎಲ್ಲ ಅಪ್ಲಿಕೇಶನ್ನು ಫೇಲ್ ಮಾಡಿದ್ಬಿಟ್ರು, ವಿಲೇವಾರಿ ಮಾಡಿಬಿಟ್ರು. ಅದಕ್ಕಾಗಿ ಇವತ್ತು ಮತ್ತೆ ಧರಣಿ ಕೂತೀವಿ. ಸ್ಪಾಟ್ಗೆ ಹೋಗಿ RI VAಗಳು ಹೋಗಿ ಯಾವ ಭೂಮಿಯಲ್ಲಿ, ಸರ್ಕಾರ ಭೂಮಿಯಲ್ಲಿ ಯಾವ ಬೆಳೆ ಹಾಕ್ಯಾರ, ಗೈರಾಣಿ ಭೂಮಿಯಲ್ಲಿ ಯಾವ ಬೆಳೆ ಹಾಕ್ಯಾರ, ಅರಣ್ಯ ಇಲಾಖೆಯಲ್ಲಿ ಯಾವ ಬೆಳೆ ಹಾಕ್ಯಾರ ಚೆಕ್ ಮಾಡಬೇಕಲ್ಲ. ಅವರು ಚೆಕ್ ಮಾಡಿ ರಿಪೋರ್ಟ್ ಬರಲಿ. ರಿಪೋರ್ಟ್ ತಂದ ನಂತರ ಕಮಿಟಿಯಲ್ಲಿ ಇಟ್ಟು ಈ ಭೂಮಿ ಬರೋದಿಲ್ಲ ಅಂತ ರಿಪೋರ್ಟ್ ಬರಲಿ. ಆವಾಗ ರೈತರು ಒಂದು ಇದಾಗ್ತದ ಅಂತ, ಇಂಥ ಭೂಮಿಯಲ್ಲಿ ಈ ಬೆಳೆ ಬೆಳೆಸಕತ್ತಾರ, ಇಂಥ ಭೂಮಿಯಲ್ಲಿ ಈ ಬೆಳೆ ಬೆಳೆಸಕತ್ತಾರ ಅನ್ನೋದು ಒಂದು ನಿರ್ದಿಷ್ಟವಾಗಿ ಒಂದು ಸರ್ವೆ ಮಾಡಲಿ.
ಸರ್ ನಮಗೆ 25 ವರ್ಷಗಳಿಂದ ನಾವು ಸರ್ಕಾರ ಭೂಮಿಯನ್ನು ನಾವು ಸಾಗುವಳಿ ಮಾಡ್ತಾ ಬಂದಿದ್ದೀವಿ. 57 ಫಾರಮನ್ನು ಹಾಕಿಕೊಂಡಿದ್ದೀವಿ. ಆದರೆ ಹೋರಾಟ ಇಲ್ಲಿಗೆ 25 ವರ್ಷ ಆಯಿತು. ನಮಗೆ ಇನ್ನತನ ನಮಗೆ ಪಂಚನಾಮನೂ ಆಗಿಲ್ಲ ಮತ್ತು ಜಾಗಕ್ಕೆ ಬಂದು ತಹಸೀಲ್ದಾರ್ ಆಗಲಿ ಏನೇ ಆಗಲಿ ಒಂದು ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಹೋರಾಟ ಮಾಡಿ ಸಾಕಾಗಿಬಿಟ್ಟಿದೆ ಸರ್. ನಮಗೆ ಇನ್ನತನ ಪಾಣಿ ಕೊಟ್ಟಿಲ್ಲ. ಇಲ್ಲಿಯವರೆಗೂ ನಮಗೆ ರಾಜ್ಯ ಸರ್ಕಾರದಿಂದ ಇಷ್ಟು ಹೋರಾಟ ಮಾಡಿದ್ರೆ ಸರಿಗೆ ಒತ್ತಡ ಮಾಡಿದ್ರೆ ಸಹ ನಮಗೆ ಯಾವುದೇ ರೀತಿಯಲ್ಲಿ ಫಲಾನುಭವಿಗಳಿಗೆ ಏನು ಇನ್ನತನ ಪಂಚನಾಮ ಆಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಾವು ನಮಗೆ ಯಾವುದೇ ರೀತಿಯಲ್ಲಿ ಪಟ್ಟು ಸಿಕ್ಕಿಲ್ಲ. ಆದರೆ ಸಹ ನಮಗೆ ಬೇಜಾರಾಗಿದೆ, ಸಾಕಷ್ಟು ಬೇಜಾರಾಗಿದೆ. ಈ ಸರ್ಕಾರ ಬಂದರೂ ಸಹ ನಮಗೆ ಸರ್ಕಾರ ಸಾಕಷ್ಟು ಬೇಜಾರಾಗಿದೆ. ಆದ ಕಾರಣ ನಮಗೆ ಭೂಮಿ ಬೇಕಾಗಿದೆ ಸರ್. ಭೂಮಿ ಬೇಕು ನಮಗೆ ಮತ್ತು ಪಂಚನಾಮ ಯಾವುದೇ ರೀತಿಯಿಂದ ಆಗಿಲ್ಲ. ಹಂಗಾಗಿ ನಾವು ಎಷ್ಟು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ರಿ ಸರ್? ಸರ್ ನಮ್ಗೆ ಒಂದು 20-25 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದೀವಿ. ಇನ್ನ ತನಕ ನಮಗೆ ಯಾವುದೇ ರೀತಿಯಲ್ಲಿ ಆಡಳಿತಾಧಿಕಾರಿಗಳಾಗಿ ಕಂದಾಯ ಅಧಿಕಾರಿಗಳಾಗಿ ಪಂಚನಾಮಿಗೆ ಇನ್ನ ತನಕ ಬಂದಿಲ್ಲ. ಸಾಕಾಗಿ ನಮ್ಗೆ ಒಂದು ಎಮೋಷನ್ ಆಗಿ ಇದು ಮಾಡಬೇಕಂದ್ರೆ ಸಹ ನಮ್ಗೆ ಅಷ್ಟು ಕಷ್ಟ ಬಂದಿದೆ. ಇನ್ನ ತನಕ ನಮಗೆ ಏನು ಆಗಿಲ್ಲ. ಸರ್ಕಾರ ನಿರ್ಲಕ್ಷ್ಯದಿಂದ ನಮಗೆ ಅಗೌರವನೂ ಆಗಿದೆ. ರೈತರಿಗೆ ಬೆಲೆ ಇಲ್ಲದಂಗೆ ಆಗಿದೆ ಸರ್. ಸೊ ಹಿಂದೆ ನೀವು ಹೋರಾಟ ಮಾಡಿದಾಗ ಏನು ಭರವಸೆ ಕೊಟ್ಟಿದ್ರು? ಒಂದು ಪಟ್ಟ ಮಾಡಿ ಕೊಡ್ತೀವಿ ಅಂತ ಹೇಳಿ ನಮಗೆ 57 ಫಾರಮನ್ನು ಹಾಕಿದ್ರು ಸಿದ್ದರಾಮಯ್ಯನವರು. ನಮ್ಮ ಮಾಡಿಕೊಟ್ರು. ಆದರೆ ಸಹ ನಮಗೆ ಪಟ್ಟನೂ ಇನ್ನೂ ತನಕ ಸಿಕ್ಕಿಲ್ಲ. ಈ ಸರ್ಕಾರದ ಮೇಲೆ ನಮಗೆ ಭಾಳ ಅಗೌರವ ಇದೆ. ನಮ್ಗೆ ಮಾಡಿಕೊಡ್ಬೇಕು ಅಂದರೆ ಇಲ್ಲಿ ಅಧಿಕಾರಿಗಳು ಮಾಡಿಲ್ಲ ಸರ್? ಏನು ಅಧಿಕಾರಿಗಳು ತಹಸೀಲ್ದಾರ್ ಆಗಲಿ ಆರ್ಎ ಆಗಲಿ ನಮಗೆ ಇನ್ನೂ ತನಕ ಮಾಡಿಲ್ಲ ಸರ್. ಇಲ್ಲ ಏನಂದಾರ ಅವರು? ಕೇಳಕ್ಕೆ ಹೋದರೆ ಹೀಗೆ ಅಲಿದಾಡಿಸ್ತಾರೆ, ಮಾಡ್ತೀವಿ ಅಂತಾರ. ಎಲ್ಲಿರ್ತಕ್ಕಂಥ ಭೂ ಮಾಲೀಕರ ಮಾತು ಕೇಳ್ತಾರ, ಪಕ್ಕದಾಗಿ ಇರ್ತಕ್ಕಂಥ ಭೂ ಮಾಲೀಕರ ಮಾತು ಕೇಳ್ತಾರ. ನಾವು ಸಾಗುವಳಿ ಮಾಡ್ತಕ್ಕಂಥ ಮಾತು ಕೇಳೋದೇ ಇಲ್ಲ. ಅಲ್ಲಿ ಸ್ವಾಸ್ಥ್ಯ ವಿಷಯ ಏನಾದಂಬುದು ಅವ್ರು ತಿಳ್ಕೋದಿಲ್ಲ. ಬಂದು ಪಂಚನಾಮ ಮಾಡ್ತಾ ಇಲ್ಲ. ಇಲ್ಲಿ ಎಷ್ಟು ವರ್ಷದಿಂದ ಅದು ಯಾವುದೇ ಭೂಮಿಯಲ್ಲಿ ಪಂಚನಾಮ ಮಾಡಬೇಕು. ಫಸ್ಟು ಪಂಚನಾಮ ಮಾಡಿ ನಮ್ಗೆ ಇಷ್ಟು ವರ್ಷ ಈತ ಮಾಡ್ತಾ ಇದ್ದಾನೆ ಅಂತಂತಂದರೆ ಅದು ಸರ್ಕಾರಕ್ಕೆ ವರದಿ ಕಳಿಸಲಿ. ಆಮೇಲೆ ಅವರು ಕೊಡೋದು ಬಿಡೋದು ಅದು ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕ್ತೀವಿ ಸರ್ ಅಂತೇಳಿ ನಮ್ಮದು ಒಂದು ಆಗ್ರಹ ಸರ್. ಎಷ್ಟು ದಿನ ಆಯ್ತು ಸರ್ ಇವಾಗ ನೀವು ಧರಣಿ? 4 ದಿವಸ ಆಯ್ತು ಸರ್. ಇನ್ನೂ ತನಕ ಯಾವುದೇ ಅಧಿಕಾರಿ ಬಂದು ನಮಗೆ ಏನು ಒಂದು ಮೆಮೊರಂಡಿಂಗ್ ತಗೊಂಡು ಹೋಗ್ತಾರೆ ಅಷ್ಟೇ ಆಗಲಿ. ಯಾವುದೇ ರೀತಿಯಲ್ಲಿ ಪರಿಹಾರ ನಮಗೂ ಆಶ್ವಾಸನೆ ಕೊಡ್ತಾ ಇಲ್ಲ ಯಾವುದೇ ಅಧಿಕಾರಿ. ಡಿ ಸಿ ಅವರಾಗಲಿ ಅಥವಾ ತಹಸೀಲ್ದಾರ್ ಬಂದು ಆಶ್ವಾಸನೆ. ಮುಂದೆ ನಡೆ ಏನು ಸರ್ ನಿಮ್ಮದು? ಮುಂದೆ ಸರ್ ನಾವು ಬೆಂಗಳೂರಿನಲ್ಲಿ ಒಂದು 25ನೇ ತಾರೀಕು ಒಂದು ದೊಡ್ಡ ಹೋರಾಟ ಇಟ್ಕೊಂಡಿವಿ. ಅದರೊಳಗೆ ನಾವು ಒಂದು ಲಕ್ಷಾನುಗಟ್ಟಲೆ ಹೋರಾಟದವರು ಬಂದು ಒಂದು ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ನಾವು ಆಗ್ರಹ ಮಾಡಕತ್ತೀವಿ. ಸಾರ್ವಜನಿಕ ಶೌಚಾಲಯ ನಾವು ಕೇಳಿವಣ ಪಂಚಾಯತ್ಯಾಗ ಹೋಗಿ. ನಮಗೆ ಸಂಬಂಧಪಟ್ಟಿಲ್ಲ ಪಂಚಾಯತ್ಯಾಗ ನೀವು ಕೇಳೋಕೆ ರೂಲ್ಸ್ ಇಲ್ಲ. ಮನೆಗೊಂದು ಇದು ಶೌಚಾಲಯ ಕಟ್ಟಿಕೊಟ್ಟಿವಿ ಅಂದ್ರೆ ಅಲ್ಲಿ 30 ವರ್ಷಲಿದ್ದ ಅಲ್ಲಿ ಓತಾರಣ ಗೌರ್ಮೆಂಟ್ ಜಾಗದಾಗನೇ ಓತಾರಣ ಶೌಚಾಲಯ ಓತಾರಣ. ಅದು ತೆರವುಗೊಳಿಸಕತ್ತಾರಣ ಎಲ್ಲರೂ ಕಲ್ತು. ಅಂದ್ರೆ ಯಾರು ತೆರವುಗೊಳಿಸಕತ್ತಾರ? ಊರಗಳವರು ಅಧಿಕಾರಿಗಳು. ಇಲ್ಲ ಶೌಚಾಲಯ ಮಾಡಬಾರ್ರಿ ಮನೆಗೊಂದು ಕಟ್ಸಿ ಕೊಟ್ಟಿವಲ್ಲ ಅಂತೇಳಿ ತೆರವುಗೊಳಿಸಕತ್ತಾರ. ನಾವೆಲ್ಲ 30 ವರ್ಷದಿಂದ ಮನೆಗೊಂದು ಕಟ್ಸಿ ಕೊಟ್ರ ಇಲ್ಲ ಅನ್ನಕ್ಕಿಲ್ಲ. ಪಂಚಾಯತ್ ಕಡ್ಲಿದ್ದ ಮನೆಗೊಂದು ಕಟ್ಸಿ ಕೊಟ್ರ. ಇವಾಗ ದೇವರು ದಿನರು ಮದುವೆ ಮುಂಜಿ ಒಬ್ಬರು ಇಬ್ಬರು ಬಂದಿರ್ತಾರೆ ನಮ್ಮ ಜಾತ್ರೆ ಜಮಾತ್ರಿ. ಸಾರ್ವಜನಿಕ ಶೌಚಾಲಯ ಬೇಕಂತ ಹೋಗಿವಣ. ಸಾರ್ವಜನಿಕ ಶೌಚಾಲಯಗುಣ ಆಗ್ಯಾವ. ಇವಾಗ ಜಾಗ ಇಲ್ಲ ಕಟ್ಟಕ. ಜಾಗ ಇಲ್ಲ ಕಟ್ಟಕ. ನಮ್ಗೆ ಹೋರಾಟ ಮಾಡಿದ ಸಲುವಾಗಿ ಗೋರ್ಮೆಂಟ್ ಜಾಗ ಸಂಘದ ಕಡೆಲಿದ್ದ 25 ಗುಂಟೆ ಆಗ್ಯದ. 25 ಗುಂಟೆ ಆಗ್ಯದ. 25 ಗುಂಟೆದಾಗ ಜಾಗ 25 ಗುಂಟೆ ಜಾಗದಾಗೆ ನಮ್ಗೆ ಶೌಚಾಲಯ ಸ್ತ್ರೀಶಕ್ತಿ ಭವನ ಮಾಡಿಕೊಡ್ಬೇಕಂದು ಮನವಿ ಮಾಡಿಕೊಡು. ನಾವು ಹೋರಾಟ ಮಾಡೋಕೆ ಇಲ್ಲಿಗೆ 1 ವರ್ಷದ ಮೇಲೆ 3 ತಿಂಗಳಾಯ್ತು ಸರ್. ಡಿಸ್ನೆಲ್ಗೆ ಹೋಗಿ ಬಂದೀವಿ. ಹೋಗಿ ಬಂದದಕ್ಕೆ ಶೌಚಾಲಯ ಆಗ್ಯಾವ. ಈಗ ಶೌಚಾಲಯ ಮಾಡೋಕೆ ಜಾಗ ಅದ ಗೋರ್ಮೆಂಟಿಂದೇ ಜಾಗಗುಣ. ಈಗ ಅವರು ಇದು ಜೋಪಡಿಗಳು ಹಾಕಿದಗುಣ ಗೋರ್ಮೆಂಟಿಂದೇ. ಅಲ್ಲಿ 25 ಗುಂಟೆ ಜಾಗ ಇಲ್ಲ ಸರ್. ಅದು ತೆರವುಗೊಳಿಸಿ ನಮ್ಗೆ ಶೌಚಾಲಯ ಮಾಡಿ ಸ್ತ್ರೀಶಕ್ತಿ ಭವನ ಮಾಡಿ ಕೊಡ್ಬೇಕಂತ ಇದಿಷ್ಟು ಮನವಿ ಮಾಡ್ಕತ್ತೀವಿ ಸರ್. ಡಿ ಸಿ ಕೊಟ್ಟರು ಕೂಡ ಕೊಟ್ಟರು ಕೂಡ ಬಂದ್ರು ಗುಣ ಇವಾಗ ಮತ್ತೆ ಜೋಪಡಿಗಳು ಹಾಕ್ಯಾಕತ್ತೀರಿ ಸರ್. ಅದ್ರ ಅದು ಬಸ್ ಮಾಡ್ಕೇರಿ ನೀವು ಅದು ಬಸ್ ಮಾಡಿದ ಪಾಣಿ ತೋರಿಸ್ರಿ ನಮ್ಗೆ ಅಂತಾರೆ ಸರ್ ಊರಗಳು. ಶೌಚಾಲಯ ಜಾಗ ಶೌಚಾಲಯ ಜಾಗ ಐತೆ ಗೋರ್ಮೆಂಟಿಂದೇ ಐತೆ. ಗೋರ್ಮೆಂಟಿಂದ ನಾವು ಜೋಪಡಿ ಹಾಕಿಂತೀವಿ ಅಂತಾರೆ ಸರ್. ನಾವೇನಂತೀವಿ ಇದ್ದು ಜೋಪಡಿ ತೆರವುಗೊಳಿಸಿ ನಮ್ಗೆ ಶೌಚಾಲಯ ಮಾಡ್ಬೇಕಂತ ನಾವಂತೀವಿ. ಡಿ ಸಿ ಮತ್ತೆ ಭೇಟಿ ಕೊಟ್ರಂತಲ್ಲ? ಮತ್ತೆ ಭೇಟಿ ಕೊಟ್ಟರು ಸರ್. ಅವರು ಡಿ ಸಿ ಭೇಟಿ ಕೊಟ್ಟು ಇಲ್ಲೇ ಮಾಡ್ಬೇಕಂತ ಹೇಳ್ಯಾರ ಸರ್. ಅವರು
ಭೇಟಿ ಕೊಟ್ಟ ಮೇಲೆ ಇವ್ರು ಜೋಪಡಿ ಹಾಕೊಂಡ್ರು ಸರ್. ಅಲ್ಲಿ ಊರಿಗೆ ಬಂದು ನಾವು ಹಿಂಗೆ ಸಾರ್ವಜನಿಕ ಶೌಚಾಲಯಕ್ಕೆ ಲೋಟ ತಗೊಂಡು ಹೋರಾಟ ಮಾಡ್ತೀವಿ ರಾಯಚೂರು ತಾನ ಅಂತೇಳಿ ನಾವು ಒಂದು ಇದು ಮಾಡಿ ಬಂದೀವಿ ಸರ್. ಟೀಮ್ ನೈನಾಗೆ ಮಾತಾಡಿ ಮತ್ತು ನೋಟಿಸ್ಗೂ ಕಳಿಸಿದ್ವಿ ಸರ್, ಪೇಪರ್ಗೂ ಕಳಿಸಿದ್ವಿ ಸರ್. ಅವಾಗ ಆದ್ರೂ DC ಬಂದು ಕೇಸಿ ಮಾಡ್ಯಾನ, ಶೌಚಾಲಯಗಳು ಮಾಡ್ಯಾನ, ಅದಕ್ಕೂ ಆರ್ಡ್ರ್ ಆಗ್ಯದ ಸರ್. 25 ಲಕ್ಷ ರೂಪಾಯಿ ಶೌಚಾಲಯ ಆರ್ಡ್ರ್ ಆಗ್ಯದ. ಇವು ತೆರವುಗೊಳಿಸಿ ಮಾಡ್ಬೇಕಷ್ಟೇ, ಜಾಗ ಅದು ಬಸ್ ಮಾಡ್ಕೊಂಡ್ರೆ ಸರ್. ಅದೇ ಊರಿನ ದೊಡ್ಡವರು ಸ್ವಲ್ಪ ಜೋಪಡಿ ಹಾಕಕತ್ತಾರ. ಜೋಪಡಿ ಹಾಕಕತ್ತಾರ, ಕರ್ಕೊಂಡು ಎಷ್ಟು ದಿನ ಆಯ್ತು ಇವಾಗ? 1 ವರ್ಷ ಆಯ್ತು ಸರ್ ನಾವು ಹೋರಾಟ ಮಾಡೋದು. 1 ವರ್ಷ ಆಯ್ತು ಹೋರಾಟದಿಂದ. ಪ್ರತಿ ಮನೆಗೆ ಎಲ್ಲ ಶೌಚಾಲಯ ಇದೆನಾ? ಪ್ರತಿ ಮನೆಗೆ ಇದ್ದವ್ರು ಇದ್ದಾವ, ಇಲ್ದವ್ರು ಇಲ್ಲ ಸರ್. ಸ್ವಲ್ಪ ಮಂದಿ ಇದಾರೆ, ಬೇಸಿದ್ದವ್ರು ದೊಡ್ಡ ದೊಡ್ಡ ಮನೆ ಇದ್ದವ್ರು ಇದಾವ, ಜೋಪಡಿಗಳು ಇದ್ದವ್ರು ಇಲ್ಲ ಸರ್. ಎಲ್ಲ ಹೊರಗಡೆ ಹೋಗ್ತಾರೆ, ಎಲ್ಲರೂ ಹೊರಗಡೆ ಇವತ್ತಿಲ್ಲ ಸರ್. 30 ವರ್ಷದಿಂದ ಹೋಗ್ತಾರೆ ಸರ್ ಹೊರಗೆ. ಅದು ಆ ಕಡೆ ಊರೈತೆ, ಈ ಕಡೆ ಊರೈತೆ, ನಡಬರ್ಕ ರೋಡ್ ಐತೆ, ರೋಡಿನಲ್ಲೇ ಐತೆ ಸರ್. ಅದು ಗೌರ್ಮೆಂಟಿನ ಜಾಗನೇ, ಅವ್ರದಲ್ಲ ಇವ್ರದಲ್ಲ ಸರ್. ಹಂಗೆ ಅದು ಈ ಸಾರ್ವಜನಿಕ ಶೌಚಾಲಯ ಬೇಕಂತ. ಸಾರ್ವಜನಿಕ ಶೌಚಾಲಯ ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.